ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾರ್ಮಲ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ 100%. ನ್ಯೂಮರಾಲಜಿ ಕ್ಲಾಸನ್ನು ಸದ್ಯದಲ್ಲೇ ಅನುಸರಣೆ ಮಾಡ್ತೀನಿ. ನೀವು ಆನ್ಲೈನಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ತುಂಬ ಕಮ್ಮಿಗೆ ಮಾಡ್ತೀನಿ. ಮಿನಿಮಮ್ ಒಂದು 10,000 ರೂಪೀಸ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. 10 ನಂಬರ್ಸಲ್ಲಿ ನಾನು ಕ್ಲಾಸ್ನ ಅಟೆಂಡ್ ಮಾಡ್ತೀನಿ. ಯಾರೆಲ್ಲ ಕ್ಲಾಸಿಗೆ ಬರ್ತೀನಿ ಅಂತ ನ್ಯೂಮರಾಲಜಿ ಕ್ಲಾಸಿಗೆ ಇದ್ದೀರೋ ಅವರೆಲ್ಲ ನನ್ನಲ್ಲಿ 100% ಮಿನಿಮಮ್ 10 ಡೇಸ್ ಕ್ಲಾಸ್ ಇರುತ್ತದೆ. ಒಂದೊಂದು ದಿವಸ ಒಂದೊಂದು ನಂಬರ್ ಕ್ಲಾಸ್ ಅಂದರೆ 9-10 ಇರುತ್ತೆ. ಮಿನಿಮಮ್ 15 ದಿವಸ ಕ್ಲಾಸನ್ನು 15 ಡೇಸ್ ಆನ್ಲೈನ್ ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ್ರೆ 100% ಕ್ಲಿಯರ್ ಮಾಡಬಹುದು. ರಾತ್ರಿ ಹೊತ್ತು ಭಾಳ ವೈಬ್ರೇಷನ್ ಇಲ್ಲ, ಬೆಳಗ್ಗೆ 7 to 8 ಮಾಡ್ಬೋದು. ಇಲ್ಲಾಂದರೆ 1 ಅವರ್ ಆನ್ಲೈನ್ ಕ್ಲಾಸನ್ನು ನಾನು ಕೊಡ್ತೀನಿ. 100% 1 to 1.5 ಅವರ್ನ ಸ್ಟಾರ್ಟ್ ಮಾಡ್ತೀನಿ. 15 ಡೇಸ್ ಕ್ಲಾಸ್ ಮಾಡೋದ್ರಿಂದ ಇದಕ್ಕೆ ಜಾಯ್ನ್ ಆಗಿ ಎಷ್ಟು ಜನ ಬೇಕಾದ್ರೂ ನೀವು ಆನ್ಲೈನ್ ಕ್ಲಾಸಲ್ಲಿ ಬರ್ಬೋದು. ಝೂಮ್ ಮಾಡಿಲ್ಲ 500 ಜನ. ನಾನು ಮುಂಚೆ ಮಾಡ್ತಿದ್ದೆ 500 ಜನ ಇರೋರಪ್ಪ. 500 ಜನ 1000 ಜನಕ್ಕೆಲ್ಲ ಝೂಮ್ ಮಾಡಿ ಲಿಂಕ್ ತಗೊಂಡ್ರೆ 100% 500-600 ಜನ ನಾನು ಟೈಮ್ ಕ್ಲಾಸ್ ಅಟೆಂಡ್ ಮಾಡಿಸಿದ್ದೀನಿ 100%. ಹಾಗಾಗಿನೇ ಯಾರೆಲ್ಲ ನ್ಯೂಮರಾಲಜಿನ ಕಲಿಬೇಕು ಅಂತಿದ್ರು 100% ಎಲ್ಲರೂ ಕೂಡ ಇವತ್ತಿಂದ ನನ್ನ ಸ್ಕ್ರೀನ್ ಮೇಲೆ ನಂಬರ್ಗೆ ಫೋನ್ ಮಾಡಿ ನೋಂದಾಯಿಸ್ಕೊಳ್ಳಿ. ಎಲ್ಲರಿಗೂ ಕೂಡ ಹೇಳ್ತೀನಿ, ಮಿನಿಮಮ್ 10,000 ರೂಪೀಸ್ ಫೀಸ್ ಇರುತ್ತದೆ. ದಯವಿಟ್ಟು ಫೋನ್ ಮಾಡಿ ನೋಂದಾಯಿಸ್ಕೊಳ್ಳಿ. 15 ಡೇಸ್ ಕ್ಲಾಸ್ ಇರುತ್ತದೆ ನ್ಯೂಮರಾಲಜಿ ಕ್ಲಾಸ್. ಅಸ್ಟ್ರಾಲಜಿ ಹೇಳ್ಕೊಡ್ತೀನಿ. ಅಸ್ಟ್ರಾಲಜಿನ ಕಲಿಬೇಕಂದ್ರೆ ಮಿನಿಮಮ್ ನನ್ನ ಜೊತೆ 3 ವರ್ಷ 4 ವರ್ಷ ಕ್ಲಾಸಲ್ಲಿರಬೇಕು. ಯಾರೋ ಒಂದು ವಾರದಲ್ಲಿ ಅಸ್ಟ್ರಾಲಜಿ ಕಲಿಸ್ಕೊಡ್ತಂದರೆ ಹೇಳೋನ್ಗೂ ಬರೋಲ್ಲ, ಕಲಿಸ್ಕೊಡೋನು ಬರೋಲ್ಲ. ನಾನು ನೋಡಿದ್ದೀನಿ ರೀ, 15 ದಿವಸದಲ್ಲಿ ಅಸ್ಟ್ರಾಲಜಿ ಕಲಿಬೋದಂತ, 15 ದಿವಸದಲ್ಲಿ ಡಾಕ್ಟರೇಟ್ ತಗೋಬೋದಂತ. ಇದೆಲ್ಲ ಸುಮ್ಮನೆ ಫಾರಿನ್ ಟ್ರಿಪ್ಸ್ ಸುತ್ಕೊಂಡು ಮಜಾ ಬರೋಕ್ಕೋಸ್ಕರ ಇವೆಲ್ಲ ಕ್ಲಾಸ್ 100%. ಇವೆಲ್ಲರೂ 15 ದಿವಸದಲ್ಲಿ ಅಸ್ಟ್ರಾಲಜಿನ ಸತ್ರಕ್ಕೆ ನೋಡ್ರಿ. ನನಗೆ ಕೂದಲು ಇಲ್ಲಿತ್ತು, ಇಲ್ಲಿಗೆ ಹೋದರೂ ನನಗೆ ಇನ್ನು ಅಸ್ಟ್ರಾಲಜಿ ಕಲಿಯೋಕ್ಕಾಗ್ತಾಯಿಲ್ಲ. ಇನ್ನು ನಾನು LKG ಇಲ್ಲಿತ್ತು ನನಗೆ ಕೂದಲು ಹೇಳ್ಬೇಕಾರೆ ಡೈಲಿ ಪ್ರೆಡಿಕ್ಷನ್ ಮಾಡಿ ನನಗೆ ಹೋಗಿರೋದು. ಮ್ಯಾಚ್ ಪ್ರೆಡಿಕ್ಷನ್, ರಾಜಕೀಯ ಪ್ರೆಡಿಕ್ಷನ್, ಈ ಡೇಟ್ ಹಿಂಗಾಗುತ್ತೆ, ಇವತ್ತು ಫ್ಲೈಟ್ ಬೀಳುತ್ತೆ. ನಮ್ಮನ್ನು ನೋಡಿ ಉರ್ಕನವರು ಎಷ್ಟು ಜನ, ಇವ್ನ ನಮಗೇನು ಇವಾಗ ಎಷ್ಟು ಹೇಳ್ತಾನಲ್ಲ ಉರ್ಕನನ್ನು ಕಮೆಂಟು ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕ್ತಾರೆ. ಏನು ನಿನ್ನೆ ಬಾಕಿಯಾನೆ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂತ. ಅವನಿಗೇನು ಗೊತ್ತು? ಬದನೆಕಾಯಿ ಯಾವತ್ತೋ ಮನೆ ಮಂಗಿರ್ತಾನೆ. ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿರ್ತೀವಿ, ಮತ್ತು ಕಮ್ಮಿ ಆಗೋದನ್ನ ಹೇಳಿರ್ತೀವಿ. ದಿವಸ ಗ್ಯಾರಂಟಿ ಟಿ ವಿ ನೋಡಬೇಕು. ನಾನು ಬಂದಾಗಲ್ಲ, ಪ್ರತಿ ಭಾನುವಾರ ಬರ್ತೀನಲ್ಲ, ಅವ್ರು ನೋಡಿದಾಗ ಮಾತ್ರ ಗೊತ್ತಿರುತ್ತೆ. ಕಮೆಂಟ್ ಹಾಕೋರಿಗೆ ನೀವಿಗೇನೋ ಮೆತ್ತ ಕಮೆಂಟ್ ಹಾಕಿರ್ತೀರ, ನನಗೆ ಎದುರುಗಡೆ ಬೈಯೋ ಅಷ್ಟೇ ಕೋಪ ಬರುತ್ತೆ. ನನಗಿರೋ ಮೀಟ್ರ್ ಅದು. ಈ ಮೀಟ್ರ್ ಇರೋದಕ್ಕೆ ಇಷ್ಟು ದಿವಸ ನಾನು ಅಸ್ಟ್ರಾಲಜಿ ಹೇಳಿರೋದು. ಯಾರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕಲ್ಲ. ಯಾರೆಲ್ಲ ನ್ಯೂಮರಾಲಜಿನ ಕಲಿಬೇಕು ಅಂತಿದ್ರು ಸಾಕಷ್ಟು. ಇಲ್ಲಿವರೆಗೂ 5,000 ಜನಕ್ಕೆ ಹೇಳ್ಕೊಟ್ಟಿದ್ವಿ. ತುಂಬ ಜನ ಕಣ್ಣು ಕಾಣ್ದವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಇವತ್ತು ಕೂಡ ನನ್ನಂಗೆ ಪ್ರೆಡಿಕ್ಷನ್ ಮಾಡ್ತಾರೆ ಸಾಕಷ್ಟು ಜನ. ರೀ ನನ್ನ ಮಗಳಿಗೆ ಏನು ಹೇಳ್ಕೊಟ್ಟಿಲ್ಲ ರೀ, ಇನ್ನೂ ಏನೂ ಹೇಳ್ಕೊಟ್ಟಿಲ್ಲ. ಮಗಳು ಇದನ್ನು ಹೇಳು ಅಂತ ಕೇಳಿದ್ಲು. ನನ್ನ ವೈಫ್ ವಿಷಯ ಒಂದು ಸ್ವಲ್ಪ ಓದೋಕೆ ಬಿಡ್ರಿ ಆಮೇಲೆ ಹೇಳ್ಕೊಡು ಅಂತ. 100% ಎಲ್ಲರೂ ಕಲೀರಿ, ಇಂಪ್ರೂವ್ ಆಗಿ, ಸಖತ್ ಒಳ್ಳೆಯದಾಗುತ್ತೆ ರೀ. ಮತ್ತು ಜ್ಯೋತಿಷ್ಯವನ್ನು ಹೇಳೋಕ್ಕೆ ಪುಣ್ಯ ಇರಬೇಕು. ಇದೊಂದು ಮಾತ್ರ ಹೇಳ್ತೀನಿ ಕೇಳಿ. ದಯವಿಟ್ಟು ಕಲಿಯೋಕ್ಕೆ ಪುಣ್ಯ ಬೇಕಾಗಿಲ್ಲ, ತಿಳ್ಕೊಬೋದು. ಹೇಳೋಕ್ಕೆ ಪುಣ್ಯ ಇರಬೇಕು. ಯಾಕಂದರೆ ಕೇಳೋಕ್ಕೆ ಬಂದವನ ಕರ್ಮ ನಿಮ್ಮನ್ನು ತೊಟ್ಬಿಟ್ರೆ ನಿಮ್ಮ ಮನೆ ಸರ್ವನಾಶ ಹಾಳಾಗೋಗ್ಬಿಡುತ್ತೆ, ಬೀದಿಗೆ ಬಂದುಬಿಡ್ತೀರ. ಅದಕ್ಕೇ ಎಷ್ಟೋ ಜನ ಜ್ಯೋತಿಷ ಹೇಳೋರ ಮನೆ ಹಾಳಾಗೋಗಿರೋದು 100%. ಯಾಕಂದರೆ ಸುಳ್ಳು ಹೇಳಿ ತಪ್ಪು ಹೇಳಿ ಅವ್ರ ಮನೆಗೆ ಅವ್ರ ಬೆಂಕಿ ಇಟ್ಕೊಬಿಡ್ತಾರೆ 100%. ಬರ್ದಿಟ್ಟು ಕೇಳಿ ರೀಲ್ ಮಾಡ್ದಂಗೆಲ್ಲ ಜ್ಯೋತಿಷ ಹೇಳ್ದಂಗೆ. ಅದರಿಂದ ತುಂಬ ಜನ ನನಗೆ ಇವತ್ತು ಯಾರೋ ಬಂದಿದ್ರು 100%. ತುಂಬ ಮಿರಾಕಲ್. ಅವ್ರಿಗಂತ ಸರ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಬಣ್ಣದಾಗೇ ಮಾತಾಡ್ತಾರೆ, ನೀವೇನು ಮಾಡೋದೇ ಇಲ್ಲ, ನಿಮ್ಮ ಆಫೀಸ್ ಹಿಂಗಿದೆ. ಮೇಡಮ್ ಬರ್ದಿಟ್ಟು ಕೇಳಿ, ವಿದ್ಯಾರ್ಥಿ ಬಣ್ಣು ಬ್ರಾಹ್ಮಣರ ಕಾಪಿ ಎಲ್ಲ ನಿಮಗೆ ಏನು ನೀಟಿಲ್ಲ. ಅದು ಅಡುಗೆ ನೀಟಿರುತ್ತೆ, ಬೇರೆಲ್ಲ ತುಂಬ ನೀಟಾಗಿಟ್ಟಿರ್ತಾರೆ. ಹೋಟ್ಲನ್ನ ಟೇಸ್ಟ್ ಇರೋಕ್ಕಲ್ಲ ಮೇಡಮ್, ನಮ್ಗೆ ಅದು ಬೇಡದಿರೋ ವಿಷಯ. ಇವತ್ತು MTR ಎಲ್ಲ ಅಷ್ಟು ಹೋಗ್ತಾರೆ, ಏನು ಅಲ್ಲಿರಲ್ಲ. 100% ಊಟದ ಕ್ವಾಲಿಟಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲಂಕಾರ ಏನು ರೀ, 4-5 ಲಕ್ಷ ಕೊಟ್ಟರೆ ಒಂದು ಆಫೀಸು ಲಗ್ಜರಿ ಮಾಡಿಕೊಟ್ಟು ಹೋಗ್ತಾರೆ. ಅದು ವೇಸ್ಟ್. ಅದನ್ನು ಕ್ಲೀನ್ ಮಾಡಿಲ್ಲ ಮತ್ತೆ ನಂತರ ಗಲೀಜಾಗಿ ಕಾಣುತ್ತೆ. ಅದ್ರ ಬದಲು ಅವರೇ ಕೂತ್ಕೊಂಡು ಅವರೇ ವರ್ಷಕ್ಕೆ ಒಂದು ಚೇರ್ ಹಾಕ್ಬಿಟ್ರೆ ತಲೆನೋ ಕಮ್ಮಿ. ಈಗ ಗುರುಜಿ ಹಾಗಿದ್ರೆ ನೀವು ಹೇಳ್ಕೊಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ಕಲಿಬೋದಾ, ಒಲಿಯುತ್ತಾ? ಅದು ಕಲಿತು ಅವ್ರು ಫಾಲೋ ಮಾಡಬೇಕು. ಕಲ್ತಿದ್ದೀನಿ ಅಂತೇಳಿ ತುಂಬ ಜನ ಕೇಳಕ್ಕೆ ಹೋಗಿ ಹಾಳಾಗೋದು ನಾವೇ ಅಲ್ಲ. ಏನು ಹೇಳಿ, ಓಕೆ. ತುಂಬ ಜನ ಇವಾಗ ನನಗೆ ಮಿನಿಮಮ್ ನಾನು ಲೈವಲ್ಲಿ ಫೋನ್ ಮಾಡಿದ್ರೆ ಎಲ್ಲ ಕ್ಲಾಸಿಗೆ ಬಂದಿರಿದ್ದಾರೆ. ತುಂಬ ಗೊತ್ತಿಲ್ಲ ಮೇಡಮ್ ಈ ಅಸ್ಟ್ರಾಲಜಿನೆಲ್ಲ ಮೇಡಮ್. ಮಿನಿಮಮ್ 5-10 ವರ್ಷ ಆದರೂ ಕಲಿಯೋಕ್ಕಾಗಲ್ಲ. ಏನು ಹೇಳಿ, ಎಷ್ಟು ವರ್ಷ? 5-10 ವರ್ಷ ಆದರೂ ಕಲಿಯೋಕ್ಕಾಗಲ್ಲ. ಪ್ರೆಡಿಕ್ಷನ್ ಕಷ್ಟ ಆಗುತ್ತೆ.
ಹೇಳ್ಬೋದು, ನಿಮಗೆ ನೀವು ಪ್ರಾಕ್ಟೀಸ್ ಮಾಡಿ ಕೇಳಿ. ಓಕೆ, ನಮ್ದು ನೋಡ್ಕೊಳ್ಳೋಕೆ ಮೇಡಮ್ ನನಗೆ ಇವತ್ತು ಹೇಳ್ತೀನಿ ಕೇಳಿ. ಇವತ್ತು ಬೆಳಗ್ಗೆ ತಾರಾ ಮೇಡಮ್ ಅವರು ನಾನು ಲೈವ್ ಮುಗಿಸಿ ಬರ್ತಾಯಿದ್ದೆ. ಆ ಗೋಲ್ಡ್ ರೈಟು ಮತ್ತು ಫ್ಲೈಟ್ ಬಿದ್ದಿರೋದು ಎಲ್ಲ ಡೇಟನ್ನು ನಾನು ಇಷ್ಟು ವರ್ಷದ ಮೇಲೆ ಇವಾಗ ನಾನು ಇಬ್ಬರು ಎಡಿಟರ್ ಇಟ್ಕೊಂಡಿದ್ದೀನಿ ಕೆಲಸಕ್ಕೆ. ನಮ್ಮ ಆಫೀಸಲ್ಲೇ ಇರ್ತಾರೆ ಮಾಮೂಲಿ. ನಾನು ಏನು ಹೇಳಿದ್ರು 1 ನಿಮಿಷಕ್ಕೆ ಹಾಕ್ಬಿಡಪ್ಪ ಅಂದ್ರೆ ಹಾಕ್ತಾರೆ. ಇವಾಗ ವಿತ್ ಪ್ರೂಫ್ ಸಮೇತ ವೀಡಿಯೋ ಹಾಕ್ತೀನಿ ನಾನು. ಇವಾಗ ಮುಂಚೆ ಥರ ಇಲ್ಲ. ಹೌದು, ವಿತ್ 10 ನಿಮಿಷದಲ್ಲಿ ಹಾಕೊಂಡ್ರೆ ಹಾಕ್ತೇನೆ. ನೀವು ಮುಂದಿನ ವಾರ ಕರಂಗಲ್ ಮಾಲೆ ನೀವು ಹಾಕಿದರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ದಯವಿಟ್ಟು ಕರಂಗಲ್ ಮಾಲೆನ ಯಾರೂ ಹಾಕಬೇಡಿ. ದಯವಿಟ್ಟು ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ, ಒಂದಲ್ಲ ಒಂದು ಕಷ್ಟ ಬರುತ್ತೆ. ಮುಂದಿನ ವಾರ ಅದನ್ನು ಪ್ರೆಡಿಕ್ಷನ್ ಕೊಡ್ತೀನಿ. ಕ್ಲಾಸನ್ನ ಯಾರೆಲ್ಲ ಜಾಯಿನ್ ಆಗ್ತಿರೋ ಅವರೆಲ್ಲರೂ ಕೂಡ ನ್ಯೂಮರಾಜಿ ಕ್ಲಾಸಿಗೆ ಜಾಯಿನ್ ಆಗಿ ಮಿನಿಮಮ್ 1 ಅವರಲ್ಲಿ 1-1.5 ಅವರು ಸಂಜೆ ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ನಂಗೆ ಯಾವುದೂ ಶೆಡ್ಯೂಲ್ ಇಲ್ಲ, ನಂಗೆ ಟೈಮ್ ಇಲ್ಲ, ಆದರೂ ನಾನು 100% ಮಾಡಿಕೊಡ್ತೀನಿ. ವಿತ್ತಿನ್ ಈ ಕ್ಲಾಸ್ ಸಖತ್ ಬ್ಯೂಟಿಫುಲ್ ಡೇ ಇರುತ್ತೆ. ರಾತ್ರಿ ಹೊತ್ತು ಇಲ್ಲ ಭಾನುವಾರ ಶನಿವಾರ ಮಿನಿಮಮ್ ಅದ್ಭುತವಾದ ಕ್ಲಾಸನ್ನು ಮಾಡಿಕೊಡ್ಬೋದು. ಯಾಕಂದರೆ ಈ ಕ್ಲಾಸನ್ನು ನೀವು ಮಾಡಿ ಕಲಿಬೋದು 100%. ಈ ಕ್ಲಾಸ್ಗೆ ಜಾಯಿನ್ ಆಗಿ ಯಾರೆಲ್ಲ ಕ್ಲಾಸ್ ಕಲಿತೀರಾ, ಯಾರೆಲ್ಲ ಇವತ್ತು ಮ್ಯಾಚ್ ಪ್ರೆಡಿಕ್ಷನ್ ಎಲ್ಲ ಇನ್ಸ್ಟಾಗ್ರಾಮ್ ಐಡಿಯಲ್ಲ ಇದ್ದಾರಲ್ಲ, ಇದನ್ನೆಲ್ಲ ನಾವು ಅವಾಗ ಪ್ರೆಡಿಕ್ಷನ್ ಮಾಡೋದು. ನಮ್ಗೆ ಹೆಂಗಂದರೆ ಯಾರು ಹೇಳ್ಬಿಟ್ರೆ ನಾನು ಮಾಡಲ್ಲ ಮೇಡಮ್ ಅವ್ರೆ, ಅದು ನನಗೆ ರೂಢಿ ಇಲ್ಲ. ಯಾರು ಒಬ್ರು ಹೇಳ್ಬಿಡ್ತಾರೆ, ನಾನು ನಿಮ್ಮಿಂದ ಹೇಳ್ಬಿಟ್ರೆ ಮತ್ತದು ಮುಟ್ಟಲ್ಲ, ನನಗೆ ಅದು ಕ್ರೇಜ್ ಇಲ್ಲ, ನಾನು ಬೇರೆ ಹೋಗ್ತಾ ಇರ್ತೀನಿ. ನಾನೇನಾದ್ರು ಬೇರೆಯವ್ರನ್ನ ಕಾಪಿ ಮಾಡೋಕ್ಕೆ ಮೆಂಟ್ಲಾಗ್ಬಿಡ್ತಾರೆ. ಆಮೇಲೆ ನಾನು ಯಾವತ್ತೂ ಮಾಡಲ್ಲ. ನಿಮ್ದು ನೀವೇ ಕ್ರಿಯೇಟ್ ಮಾಡೋದು, ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು ನಂದನ್ನೇ 100%